ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 15 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು ಸರ್ವಿಸ್ ರೋಡು. ಇದು 4 ಎಕರೆ 32 ಗುಂಟೆ ಮಾರುವಂಥ ಜಮೀನು. ಇನ್ನು ಈ ಜಮೀನಲ್ಲಿ ಏನಿದೆ, ಇದರ ಬೆಲೆ ಎಷ್ಟು, ಇದರ ಮಣ್ಣು ಯಾವುದು, ನೀರಿನ ಸ್ಥಿತಿ ಹೇಗಿದೆ, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅವರಿಗೆ ಕೊಡಿ, ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸ್ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಇದು ಮೊದಲಿಗೆ ಚಳ್ಳಕೆರೆಗೆ 15 ಕಿಲೋಮೀಟ್ರ್ ಆಗುತ್ತೆ, ಬೆಂಗಳೂರಿಗೆ 215 ಕಿಲೋಮೀಟ್ರ್ ಆಗುತ್ತೆ, ಚಿತ್ರದುರ್ಗಕ್ಕೆ 45 ಕಿಲೋಮೀಟ್ರ್ ಆಗುತ್ತೆ. ಇನ್ನು ವಿಲೇಜಿಂದ ಇಲ್ಲಿಗೆ ಕೇವಲ 1.5 ಕಿಲೋಮೀಟ್ರ್ ಆಗುತ್ತೆ. ತಾರ್ ರೋಡಿಂದ 450 ಮೀಟ್ರ್ ಆಗುತ್ತೆ. ಇನ್ನು ಇದು ಮೊದಲಿಗೆ ನಾನು ಜಮೀನು ಎಲ್ಲಿಂದ ಎಲ್ಲಿಗೆ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ. ನೋಡಿ, ನಿಮಗೆ ಅಲ್ಲಿ ಒಂದು ಬೇವಿನ ಮರ ಕಾಣಿಸ್ತಾ ಇದೆ. ಅಲ್ಲಿಂದ ಈ ಸರ್ವಿಸ್ ರೋಡ್ವರೆಗೂ ಜಮೀನಿದೆ. ಮತ್ತು ನಿಮ್ಗೆ ಈ ಕಡೆ ಪಕ್ಕದಲ್ಲಿ ಒಂದು ಕಂಬ ಕಾಣಿಸ್ತಿದೆಯಲ್ಲ, ಅಲ್ಲಿಂದ ಜಮೀನು. ಈ ಕಡೆ ನಿಮಗೆ ಈ ಕಳ್ಳೆ ಕಾಣಿಸುತ್ತಲ್ಲ, ಅಲ್ಲಿವರೆಗೂ ಜಮೀನಿದೆ. ಇನ್ನು ಇದು ಮೊದಲನೆಯದಾಗಿ ಪ್ಯೂರ್ ರೆಡ್ ಸಾಯಿಲ್ ಮಣ್ಣು. ನೋಡಿರಿ, ನಿಮಗೆ ನೋಡಿದ್ರೆ ಗೊತ್ತಾಗ್ತಾ ಇದೆ, ಮಣ್ಣು ತುಂಬ ಚೆನ್ನಾಗಿದೆ, ಪ್ಯೂರ್ ರೆಡ್ ಸಾಯಿಲ್. ಈ ಭಾಗದಲ್ಲೆಲ್ಲ ರೆಡ್ ಸಾಯಿಲ್, ಬ್ಲ್ಯಾಕ್ ಎಲ್ಲ ಸಿಗೋದಿಲ್ಲ. ಇನ್ನು ಇಲ್ಲಿ ನೀರಿನ ಸ್ಥಿತಿ ತುಂಬ ಚೆನ್ನಾಗಿದೆ. ಯಾಕೆಂದರೆ ಇಲ್ಲಿಗೆ ವೇದವತಿ ನದಿ ಕೇವಲ 1 ಕಿಲೋಮೀಟ್ರ್ ಆಗುತ್ತೆ. ಅಂದರೆ ಊರಿಂದ ಆಚೆ ವೇದವತಿ ನದಿ ಇದೆ, ಊರಿಂದ ಇಲ್ಲಿಗೆ 1 ಕಿಲೋಮೀಟ್ರ್ ಆಗುತ್ತೆ, ಹೆಚ್ಚು ಕಮ್ಮಿ ಆಗುತ್ತೆ ಅಂದಾಜು, ನನ್ನ ಅಂದಾಜಿನ ಪ್ರಕಾರ ಹೇಳಿರ್ತೀನಿ. ನೀರಿನ ಸ್ಥಿತಿ ತುಂಬ ಚೆನ್ನಾಗಿದೆ. ನೋಡಿರಿ, ಇಲ್ಲೆಲ್ಲ ಅಗ್ರಿಕಲ್ಚರ್ ಲ್ಯಾಂಡು, ಮತ್ತು ಈ ಕಡೆ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊಂಡಿದ್ದಾರೆ. ಈ ಜಮೀನಿನ ಮಾಲೀಕ ಮಾತ್ರ ಬೇರೆ ಕಡೆ ಜಮೀನನ್ನು ತೊಗೊಂಡಿರೋದ್ರಿಂದ ಈ ಜಮೀನನ್ನು ಮಾರುವ ಉದ್ದೇಶವನ್ನು ಇಟ್ಕೊಂಡಿದ್ದಾನೆ. ಆದ್ದರಿಂದ ಮಳೆಗಾಲದಲ್ಲಿ ಮಾತ್ರ ಇದನ್ನು ಬಿತ್ತನೆ ಮಾಡಿದ್ದಾರೆ. ಈಗಾಗಲೇ ತೊಗರಿ ಕಟಾವಾಗಿದೆ, ಕಾಣಿಸ್ತಾ ಇದೆ ನಿಮಗೆ. ಈ ಭಾಗದಲ್ಲಿ ನೀರಿಂತೂ ತುಂಬ ಚೆನ್ನಾಗಿದೆ, ಯಾವುದೇ ಸಮಸ್ಯೆ ಇಲ್ಲ. ಇನ್ನು ಮುಖ್ಯವಾಗಿ ಇದು ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತಂಟೆ ತಕರಾರು ಯಾವುದೇ ರೀತಿ ಇಲ್ಲ. ನಾನು ನಿಮಗೆ ಆರಂಭದಲ್ಲಿ ಹೇಳಿದ್ದೀನಿ, ಈ ಜಮೀನನ್ನು ಬೇರೆ ಕಡೆ ಜಮೀನು ತೊಗೊಂಡಿರೋದ್ರಿಂದ ಈ ಜಮೀನು ಮಾರುವ ಉದ್ದೇಶವನ್ನು ಹೊಂದಿದ್ದಾನೆ ಈ ಜಮೀನಿನ ಮಾಲೀಕ. ನೋಡಿರಿ, ನಿಮ್ಗೆ ಅಲ್ಲಿ ಪಕ್ಕದಲ್ಲಿ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ. ಇಲ್ಲೆಲ್ಲ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡೇ. ಇನ್ನು ನೀರಿನ ಸ್ಥಿತಿ ಚೆನ್ನಾಗಿದೆ, ಪ್ಯೂರ್ ರೆಡ್ ಸಾಯಿಲು. ಇನ್ನು ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತಂಟೆ ತಕರಾರಿಲ್ಲ. ಜೊತೆಗೆ ನೀವು ಯಾವುದೇ ಜಮೀನನ್ನು ವೀಡಿಯೋದಲ್ಲಿ ನೋಡಿದ ತಕ್ಷಣ ಪೂರ್ತಿ ವೀಡಿಯೋ ನೋಡಿ. ನಾನು ಇದೊಂದು ವಿಚಾರವನ್ನು ನಿಮ್ಮ ಮುಂದೆ ಮನವಿ ಇಡ್ತಾ ಇದ್ದೀನಿ. ಖಂಡಿತ ನೀವು ವೀಡಿಯೋನ ಪೂರ್ತಿ ನೋಡಿ, ಬೆಲೆಯನ್ನು ಜೊತೆಗೆ ಇನ್ನೂ ಏನೇನು ವಿಚಾರಣೆ ಹೇಳಿರ್ತೀನಿ ಅದನ್ನೆಲ್ಲವೂ ಕೂಡ ವೀಡಿಯೋದಲ್ಲಿ ಪೂರ್ತಿ ನೋಡಿ. ಎಷ್ಟು ಎಕರೆ ಎಲ್ಲವನ್ನು ಕೂಡ ನೀವು ವೀಡಿಯೋದಲ್ಲಿ ಪೂರ್ತಿ ನೋಡಿ ಆದಮೇಲೆ ನನಗೆ ಕಾಲ್ ಮಾಡಿ. ಇಲ್ಲಾಂದರೆ ನೀವು ಅರ್ಧದಲ್ಲೇ ಕಟ್ ಮಾಡಿದ್ರೆ ವೀಡಿಯೋನ ಎಲ್ಲ ವಿಚಾರಣೆಯನ್ನು ಫೋನ್ ಮುಖಾಂತರನೇ ಹೇಳೋದಕ್ಕೆ ಆಗಿರಲ್ಲ. ಆದ್ದರಿಂದ ದಯವಿಟ್ಟು ನಿಮ್ಮನ್ನು ಕ್ಷಮೆ ಕೇಳಿ ಮನವಿ ಮಾಡ್ತಾ ಇದ್ದೀನಿ. ವೀಡಿಯೋನ ಪೂರ್ತಿ ನೋಡಿ, ಎಲ್ಲ ವಿಚಾರಣೆ ಕೂಡ ವೀಡಿಯೋದಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿರ್ತೀನಿ. ಇನ್ನು ಯಾವುದೇ ನೀವು ವಿಡಿಯೋ ನೋಡಿ ಜಮೀನ ಹತ್ರ ಬಂದು ವಿಸಿಟ್ ಮಾಡಿ, ಜೊತೆಗೆ ಅಕ್ಕಪಕ್ಕದಲ್ಲಿ ವಿಚಾರಿಸಿ ಎಲ್ಲ ಮಾಹಿತಿಯನ್ನು ನೀವು ತಿಳ್ಕೊಂಡು ಜಮೀನನ್ನು ಖರೀದಿಸುವ ಪ್ರಯತ್ನ ಪಡಿ. ಯಾಕೆಂದರೆ ಜಮೀನಿನ ಮಾಲೀಕ ಎಲ್ಲ ಮಾಹಿತಿಯನ್ನು ನಮ್ಮ ಮುಂದೆ ಇಟ್ಟಿರಲ್ಲ, ಕೆಲವೊಂದು ವಿಚಾರಗಳನ್ನು ಗೋಪ್ಯವಾಗಿ ಇಟ್ಟಿರ್ತಾನೆ. ಆಗ ಕೆಲವೊಂದು ಮಾಹಿತಿ ನಮ್ಮಿಂದಲೂ ಕೂಡ ಮಿಸ್ ಆಗಿರುತ್ತೆ. ಆದ್ದರಿಂದ ನೀವು ಜಮೀನು ಹತ್ರ ಬಂದು ಅಕ್ಕಪಕ್ಕದಲ್ಲಿ ವಿಚಾರಿಸಿ ಈ ಜಮೀನನ್ನು ಖರೀದಿ ಮಾಡುವಂಥ ಪ್ರಯತ್ನ ಪಡಿ ಅಂತ ಹೇಳ್ತಾ, ಜೊತೆಗೆ ಈ ಜಮೀನಿನ ಬೆಲೆ ಕೊನೆಯದಾಗಿ ಎಲ್ಲವನ್ನೂ ಕೂಡ ನಾನು ನಿಮಗೆ ಹೇಳಿದ್ದೀನಿ. ಜಮೀನಿನ ಬೆಲೆ 1 ಎಕರೆ, ನಿಮಗೆ ಮತ್ತೆ ಹೇಳ್ತಾ ಇದ್ದೀನಿ, 1 ಎಕರೆ 14 ಲಕ್ಷ ಹೇಳ್ತಾರೆ. ಅದು ಒಂದು ಸ್ವಲ್ಪ ಜಾಸ್ತಿ ಆಯಿತು ಅನ್ನಿಸ್ತು. ಯಾಕೆಂದರೆ ಸ್ವಲ್ಪ ತಾರ್ ರೋಡಿಂದ 400 ಮೀಟ್ರ್ ಆಯಿತು, ಆದರೂ ಪ್ಯೂರ್ ರೆಡ್ ಸಾಯಿಲು. ಈ ಭಾಗದಲ್ಲಿ ಆ ರೇಟ್ ನಡೆಯುತ್ತಂತೆ. ನೀವು ಕೂಡ ಒಂದು ಸರಿ ಬಂದು ವಿಚಾರಣೆ ಮಾಡಿ ಖರೀದಿ ಮಾಡಿ ಅಂತ ಹೇಳ್ತಾ, ಇದೇ ರೀತಿ
ಯಾರೆಲ್ಲ ಹೊಸಬರಾಗಿ ವೀಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು, ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.